ಟಿಎಂಸಿಯಲ್ಲಿ ಮಹಾಬಂಡಾಯ. ಧೈರ್ಯವಿದ್ರೆ ರಾಜೀನಾಮೆ ಕೊಡಿ. ಬಂಡಾಯಗಾರರಿಗೆ ಮಹುವಾ ನೇರ ಸವಾಲು. ಮಮತಾಗೆ ಸ್ವಪಕ್ಷೀಯರೇ ವಿಲನ್ ಆದ್ರ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪಶ್ಚಿಮ ಬಂಗಾಳ ರಾಜಕಾರಣದಲ್ಲಿ ತೃಣಮೂಲ ಕಾಂಗ್ರೆಸ್ ಹಿಂದೆಂದೂ ಕಾಣದ ಭೀಕರ ಆಂತರಿಕ ಬಂಡಾಯವನ್ನ ಎದುರಿಸ್ತಾ ಇದೆ. ವಿಧಾನಸಭಾ ಚುನಾವಣೆಯ ಸೋಲಿನ ಬೆನ್ನಲ್ಲೇ ಪಕ್ಷದಲ್ಲಿ ಭಿನ್ನಮತ ಸ್ಫೋಟಗೊಂಡಿದ್ದು, ಶಾಸಕಾಂಗ ಪಕ್ಷ ಎರಡು ಭಾಗವಾಗಿ ಸೀಳುವ ಹಂತಕ್ಕೆ ತಲುಪಿದೆ. ಪಕ್ಷದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಮತಾ ಬ್ಯಾನರ್ಜಿಯವರ ನಾಯಕತ್ವಕ್ಕೆ ದೊಡ್ಡ ಸವಾಲು ಎದುರಾಗಿದೆ. ಟಿಎಂಸಿ ನಾಯಕತ್ವ 82 ವರ್ಷದ ಹಿರಿಯ ನಾಯಕ, 10 ಬಾರಿ ಶಾಸಕರಾಗಿರುವಂತಹ ಶೋವನ್ ದೇವ್ ಚಟ್ಟೋಪಾಧ್ಯಾಯ ಅವರನ್ನ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಆಯ್ಕೆ ಮಾಡೋಕೆ ಬಯಸಿತ್ತು. ಈ ಸಂಬಂಧ ಮೇ 20ಕ್ಕೆ ಸ್ಪೀಕರ್ಗೆ ಪತ್ರವನ್ನು ರವಾನಿಸಲಾಗಿತ್ತು. ಆದ್ರೆ ಈ ಪತ್ರದಲ್ಲಿ ಶಾಸಕರ ಸಹಿಗಳನ್ನ ಫೋರ್ಜರಿ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂತು. ಶಾಸಕರಾದ ರಿತಬ್ರತ್ ಬ್ಯಾನರ್ಜಿ ಮತ್ತು ಸಂದೀಪನ್ ಸಹ ತಮ್ಮ ಸಹಿಗಳನ್ನ ನಕಲು ಮಾಡಲಾಗಿದೆ ಅಂತ ಕೋಲ್ಕತ್ತಾದ ಹರೇ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಅಧಿಕೃತ ದೂರನ್ನ ದಾಖಲಿಸುತ್ತಾರೆ. ಈ ಪತ್ರಕ್ಕೆ ಟಿಎಂಸಿ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಸಹಿ ಹಾಕಿದ್ರಿಂದ ಪೊಲೀಸ್ ತನಿಖೆಯು ಅವರ ಮನೆ ಬಾಗಿಲಿಗೆ ತಲುಪಿತು. ತನಿಖಾಧಿಕಾರಿಗಳ ಮುಂದೆ ಹಾಜರಾಗುವಂತೆ ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ನೋಟಿಸ್ ಕೂಡ ಜಾರಿಯಾಯಿತು. ಈ ಬೆಳವಣಿಗೆಯ ಬೆನ್ನಲ್ಲೇ ಜೂನ್ 1ಕ್ಕೆ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪದ ಮೇಲೆ ರಿತಬ್ರತ್ ಬ್ಯಾನರ್ಜಿ ಮತ್ತು ಸಂದೀಪನ್ ಸಹ ಅವರನ್ನ ಟಿಎಂಸಿ ಉಚ್ಚಾಟಿಸಿತು. ಆದರೆ ಈ ಕ್ರಮ ಬಂಡಾಯವನ್ನ ಹತ್ತಿಕ್ಕೋ ಬದಲಿಗೆ ಮತ್ತಷ್ಟು ತೀವ್ರಗೊಳಿಸಿತು. ಪಕ್ಷದಿಂದ ಉಚ್ಚಾಟನೆಗೊಂಡಂತ 2 ದಿನಗಳಲ್ಲಿ ಅಂದ್ರೆ ಜೂನ್ 3ಕ್ಕೆ ರಿತಬ್ರತ್ ಬ್ಯಾನರ್ಜಿ ಪರವಾಗಿ ಟಿಎಂಸಿಯ ಒಟ್ಟು 80 ಶಾಸಕರ ಪೈಕಿ 50 ಶಾಸಕರು ವಿಧಾನಸಭಾ ಸ್ಪೀಕರ್ ರತೀಂದ್ರ ಬೋಸ್ ಅವರಿಗೆ ಪತ್ರವನ್ನ ಬರೀತಾರೆ. ರಿತಬ್ರತ್ ಬ್ಯಾನರ್ಜಿ ಅವರನ್ನೇ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬೇಕು ಅಂತ 3ನೇ 2ಕ್ಕಿಂತ ಹೆಚ್ಚು ಶಾಸಕರು ಬೆಂಬಲವನ್ನು ಸೂಚಿಸುತ್ತಾರೆ. ಶಾಸಕರ ಹಕ್ಕೊತ್ತಾಯವನ್ನ ಪುರಸ್ಕರಿಸಿದಂತ ಸ್ಪೀಕರ್ ರತೀಂದ್ರ ಬೋಸ್ 57 ವರ್ಷದ ಒಲ್ಬೇರಿಯಾ ಪೂರ್ವ ಕ್ಷೇತ್ರದ ಶಾಸಕ ರಿತಬ್ರತ್ ಬ್ಯಾನರ್ಜಿ ಅವರನ್ನ ವಿರೋಧ ಪಕ್ಷದ ನಾಯಕ ಅಂತ ಘೋಷಿಸುತ್ತಾರೆ. ಇದು ಟಿಎಂಸಿ ವರಿಷ್ಠರ ತೀರ್ಮಾನಕ್ಕೆ ಬಿದ್ದಂತ ಬಹುದೊಡ್ಡ ಪೆಟ್ಟು. ಪ್ರಸ್ತುತ ಬಂಡಾಯ ಎದ್ದಿರುವಂತಹ ಶಾಸಕರು ಬೇರೆ ಪಕ್ಷಕ್ಕೆ ಸೇರೋದಾಗಿ ಅಥವಾ ಹೊಸ ಪಕ್ಷ ಕಟ್ಟೋದಾಗಿ ಎಲ್ಲೂ ಪ್ರಕಟಿಸಿಲ್ಲ. ತಾವೇ ನಿಜವಾದ ತೃಣಮೂಲ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಅಂತ ಅವರು ವಾದಿಸುತ್ತಿದ್ದಾರೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. 18ನೇ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕೆಲಸ ಮಾಡೋದಾಗಿ ರಿತಬ್ರತ್ ಬ್ಯಾನರ್ಜಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಗಮನಾರ್ಹ ಸಂಗತಿ ಅಂತಂದ್ರೆ, ಬಂಡಾಯಗಾರರು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊಂದಿದ್ರು ಸಹ ಪಕ್ಷದ ಸಂಸ್ಥಾಪಕಿ ಮಮತಾ ಬ್ಯಾನರ್ಜಿ ಮೇಲಿನ ನಿಷ್ಠೆಯನ್ನು ಮುಂದುವರಿಸಿದ್ದಾರೆ. ಮಮತಾ ಬ್ಯಾನರ್ಜಿಯವರೇ ಶಾಸಕಾಂಗ ಪಕ್ಷದ ಸಲಹೆಗಾರರಾಗಿರಬೇಕು ಅಂತ ಅವರು ಬಯಸ್ತಿದ್ದಾರೆ. ಬಂಡಾಯ ಬಣ ಈಗಾಗಲೇ ಮುಖ್ಯ ಸಚೇತಕರು ಮತ್ತು 4 ಉಪನಾಯಕರನ್ನು ನೇಮಿಸಿಕೊಂಡಿದೆ. ಪ್ರಸ್ತುತ ಕೇವಲ 20 ಶಾಸಕರು ಮಾತ್ರ ಮಮತಾ ಬ್ಯಾನರ್ಜಿಯವರ ನಿಷ್ಠಾವಂತರಾಗಿ ಉಳಿದುಕೊಂಡಿರೋದು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಈ ಇಡೀ ಸಹಿ ಹಗರಣದ ಸಿಐಡಿ ತನಿಖೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಇದು ಟಿಎಂಸಿ ಶಾಸಕರ ದೂರಿನ ಮೇಲೆಗೆ ನಡೀತಾ ಇರುವಂತಹ ಕಾನೂನು ಪ್ರಕ್ರಿಯೆಯಾಗಿದ್ದು, ಇದರಲ್ಲಿ ಯಾವುದೇ ರಾಜಕೀಯ ಸೇಡಿನ ಕ್ರಮ ಇಲ್ಲ ಅಂತ ಅವರು ಸ್ಪಷ್ಟಪಡಿಸುತ್ತಾರೆ. ಮತ್ತೊಂದು ಕಡೆ ಬಂಡಾಯ ಶಾಸಕರು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಆಡಳಿತಾತ್ಮಕ ಸಭೆಗಳಲ್ಲಿ ಭಾಗವಹಿಸಿದ್ದಾರೆ. ಆದಾಗ್ಯೂ ಬಂಡಾಯ ಶಾಸಕರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳೋಕೆ ಬಿಜೆಪಿ ನಾಯಕತ್ವ ಉತ್ಸುಕತೆಯನ್ನ ತೋರಿಸಿಲ್ಲ. ಟಿಎಂಸಿ ಸಂಸತ್ತಿನ ಉಭಯ ಸದನಗಳಲ್ಲಿ 42 ಸಂಸದರನ್ನು ಹೊಂದಿರುವಂತಹ 2ನೇ ಅತಿದೊಡ್ಡ ವಿರೋಧ ಪಕ್ಷ. ಕೆಲವು ಸಂಸದರು ನಾಯಕತ್ವದ ವಿರುದ್ಧ ಅಸಮಾಧಾನ ಹೊರಹಾಕಿದಾರೆಯೇ ವಿನಃ ಶಾಸಕರಂತೆ ಸಂಸದರಲ್ಲಿ ಯಾವುದೇ ದೊಡ್ಡ ಮಟ್ಟದ ಬಂಡಾಯ ಕಾಣಿಸಿಕೊಳ್ಳಲಿಲ್ಲ. ಪಕ್ಷದೊಳಗಿನ ಆಕ್ರೋಶ ಮುಖ್ಯವಾಗಿ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಇರೋದ್ರಿಂದ ಪರಿಸ್ಥಿತಿಯನ್ನ ತಿಳಿಗೊಳಿಸೋಕೆ ಮಮತಾ ಬ್ಯಾನರ್ಜಿ ಜೂನ್ 5ಕ್ಕೆ ಹೊಸ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿ ಹುದ್ದೆಗಳನ್ನು ಸೃಷ್ಟಿಸಿದ್ದಾರೆ. ಈ ಹುದ್ದೆಗಳಿಗೆ ಹಿರಿಯ ನಾಯಕರಾದಂತ ಡೆರೆಕ್ ಒಬ್ರಿಯಾನ್ ಮತ್ತು ಡೋಲಾ ಸೇನ್ ಅವರನ್ನ ನೇಮಕ ಮಾಡಲಾಗಿದ್ದು, ಇವರು ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ಸಹಾಯಕರಾಗಿ ಕೆಲಸ ಮಾಡ್ತಾರಂತೆ. ಇದು ಅಸಮಾಧಾನಿತರನ್ನ ತಣ್ಣಗಾಗಿಸೋ ತಂತ್ರ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇತ್ತೀಚಿನ ಈ ರಾಜಕೀಯ ಹಿನ್ನಡೆಯ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ಬಣ ಹಾಗೂ ಬಂಡಾಯ ನಾಯಕರ ನಡುವಿನ ವಾಕ್ಸಮರ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಕಾಕೋಲಿ ಘೋಷ್ ದಸ್ತಿದಾರ್ ನೇತೃತ್ವದ ಬಂಡಾಯ ಬಣವನ್ನ ಗುರಿಯಾಗಿಸಿ ತೀವ್ರ ವಾಗ್ದಾಳಿಯನ್ನು ನಡೆಸಿರುವಂತಹ ಪಕ್ಷದ ನಿಷ್ಠಾವಂತ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಬಂಡಾಯಗಾರರನ್ನ ದ್ರೋಹಿಗಳು ಹಾಗೂ ಅಧಿಕಾರದ ದಾಹ ಉಳ್ಳವರು ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಪಾರಾಗೋಕೆ ಬಂಡಾಯ ಬಣದ ಬಳಿ ಅಗತ್ಯ ಸಂಖ್ಯಾಬಲ ಇಲ್ಲ ಅಂತ ಹೇಳಿರೋ ಅವರು ನೇರವಾಗಿ ಬಿಜೆಪಿ ವಿರುದ್ಧನೂ ಹರಿಹಾಯ್ದಿದ್ದಾರೆ. ನಿಮ್ಮ ಬಳಿ ಮುಖ್ಯಮಂತ್ರಿ, ಇಡಿ, ಸಿಬಿಐ ಹಾಗೂ ಇತರ ಅಧಿಕಾರಿಗಳಿರಬಹುದು, ಆದರೆ ನನ್ನ ಬಳಿ ಮಾಟಿ, ಮಾನುಷ್ ಹಾಗೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ.
ಸೊ ಇದೇ ವೇಳೆ ಸುದ್ದಿಗೋಷ್ಠಿ ನಡೆಸಿದಂತ ಮತ್ತೋರ್ವ ಸಂಸದ ಕೀರ್ತಿ ಆಜಾದ್ ಅವರು ಬಂಡಾಯಗಾರರ ರಾಜಕೀಯ ನೈತಿಕತೆಯನ್ನು ಪ್ರಶ್ನಿಸಿದ್ದು, ಇತ್ತೀಚೆಗೆ ಪಕ್ಷದ ವಿರುದ್ಧ ಆರೋಪ ಮಾಡಿ ರಾಜೀನಾಮೆ ನೀಡಿದ ಸುಖೇಂದು ಶೇಖರ್ ರಾಯ್ ಅವರ ನಡೆಯನ್ನ ಶ್ಲಾಘಿಸಿದ್ದಾರೆ. ಆದರೆ ಮಮತಾ ಬಣದ ತೀಕ್ಷ್ಣ ವಾಗ್ದಾಳಿಗೆ ಬಂಡಾಯ ನಾಯಕಿ ಕಕೋಲಿ ಘೋಷ್ ದಸ್ತಿದಾರ್ ಅಷ್ಟೇ ವೇಗವಾಗಿ ತಿರುಗೇಟನ್ನು ನೀಡಿದ್ದು, ತನ್ನ ತಲೆ ಹೋದ್ರೂ ಸರಿ, ನಾನು ಯಾರಿಗೂ ತಲೆ ಬಾಗೋದಿಲ್ಲ, ನಾನು ಬಹಳಷ್ಟನ್ನ ಸಹಿಸಿಕೊಂಡಿದ್ದೇನೆ. 2011ರಲ್ಲಿ ಮಹುವಾ ಮುಖ್ಯಮಂತ್ರಿ ಆದ ನಂತರ ನಾನು ಇಲ್ಲಿಗೆ ಬಂದೇ ಇಲ್ಲ, ಕಳೆದ 40 ವರ್ಷಗಳಿಂದಾನು ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಈ ನಿರ್ಧಾರ ಕೇವಲ ಪಕ್ಷದ ರಾಜಕೀಯವಲ್ಲ, ಇದು ಬಂಗಾಳ ಹಾಗೂ ದೇಶದ ಭದ್ರತೆಯ ಹಿತದೃಷ್ಟಿಯಿಂದ ಕೈಗೊಂಡಿರುವಂತಹ ಹೆಜ್ಜೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಸೊ ಟಿಎಂಸಿ ಶಾಸಕರ ಈ ಬಂಡಾಯದ ವಿರುದ್ಧ ಪಕ್ಷದ ಸಂಸದೆ ಮಹುವಾ ಮೊಯ್ತ್ರಾ ಕೂಡ ನೇರ ವಾಗ್ದಾಳಿ ನಡೆಸಿದ್ದಾರೆ. ಬಂಡಾಯಗಾರರಿಗೆ ನೇರ ಸವಾಲ್ ಹಾಕಿರುವಂತಹ ಇವರು, ಧೈರ್ಯ ಇದ್ರೆ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಹೋಗಿ ಬಿಜೆಪಿಯಿಂದ ಟಿಕೆಟ್ ಪಡೆದು ಮತ್ತೆ ಸ್ಪರ್ಧಿಸಿ ಗೆದ್ದು ತೋರಿಸಿ ಅಂತ ಗುಡುಗಿದ್ದಾರೆ. ಪಕ್ಷದ ಚಿಹ್ನೆಯಿಂದ ಗೆದ್ದು ಬಂದು ಈಗ ಪಕ್ಷಕ್ಕೆ ದ್ರೋಹ ಮಾಡ್ತಾ ಇರೋದನ್ನ ಸಹಿಸೋಕ್ ಸಾಧ್ಯ ಇಲ್ಲ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಕ್ಷಾಂತರದ ಬಗ್ಗೆ ತೀವ್ರ ವಾಗ್ದಾಳಿ ನಡೆಸಿದಂತ ತೃಣಮೂಲ ಕಾಂಗ್ರೆಸ್ ರಾಜ್ಯಸಭಾ ಸಂಸದೆ ಸಾಗರಿಕಾ ಘೋಷ್ ಕೂಡ ಚುನಾವಣೆಯಲ್ಲಿ ಒಂದು ಪಕ್ಷದ ಚಿಹ್ನೆಯಡಿ ಸ್ಪರ್ಧಿಸಿ ಗೆದ್ದು ಸ್ವಾರ್ಥಕ್ಕಾಗಿ ಪಕ್ಷಾಂತರ ಮಾಡುವಂತಹ ರಾಜಕಾರಣಿಗಳ ನಡವಳಿಕೆ ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೆಸರನ್ನ ಪ್ರಸ್ತಾಪಿಸಿರುವಂತಹ ಇವರು, ಈ ನಾಯಕರ ನಿಷ್ಠೆ ಕೇವಲ ಗೆಲುವು ಇರುವವರೆಗೆ ಮಾತ್ರನಾ, ಅಥವಾ ದೆಹಲಿಯಿಂದ ಅಮಿತ್ ಶಾ ಮತ್ತು ಅವರ ಸಹಚರರಿಂದ ಒಂದು ಫೋನ್ ಕಾಲ್ ಬಂದ್ರೆ ಸಾಕಾ, ಇವರ ರಾಜಕೀಯ ನೈತಿಕತೆ ಎಲ್ಲ ಅಲ್ಲಿಗೆ ಮುಕ್ತಾಯವಾಗ್ಬಿಡತ್ತಾ, ಅಧಿಕಾರದ ಆಸೆಗೆ ಬಿಡುವಂತ ಇಂಥ ರಾಜಕಾರಣ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೊ ಸದ್ಯಕ್ಕೆ ಬಂಡಾಯ ಆರಂಭಿಕ ಹಂತದಲ್ಲಿದೆ. ಉಭಯ ಬಣಗಳು ನ್ಯಾಯಾಲಯದ ಮೊರೆ ಹೋಗಿಲ್ಲ. ಜೂನ್ 22ಕ್ಕೆ ಆರಂಭವಾಗಲಿರುವಂತಹ ಪಶ್ಚಿಮ ಬಂಗಾಳ ವಿಧಾನಸಭೆಯ ಬಜೆಟ್ ಅಧಿವೇಶನದಲ್ಲಿ ಈ ಬಂಡಾಯ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಕಳೆದ ಚುನಾವಣೆಯಲ್ಲಿ 40% ಮತಗಳನ್ನು ಪಡೆದಿರುವಂತಹ ಕಾರಣ ಪಕ್ಷ ಮತ್ತೆ ಪುಟಿದೇಳಲಿದೆ ಅಂತ ಮಮತಾ ಅವರ ನಿಷ್ಠಾವಂತರು ಹೇಳ್ತಿದ್ದಾರೆ. ಆದರೆ ಇತ್ತೀಚೆಗೆ ಮಮತಾ ಬ್ಯಾನರ್ಜಿ ಕರೆದಿದ್ದಂಥ ಸಭೆಗಳಿಗೆ ಬಹುತೇಕ ಸಂಸದರು ಮತ್ತು ಶಾಸಕರು ಗೈರು ಹಾಜರಾಗಿದ್ರು. ಇದು ಪಕ್ಷದೊಳಗೆ ಒಂದು ಆತಂಕವನ್ನು ಹೆಚ್ಚಿತ್ತು. ಸೊ 15 ವರ್ಷಗಳ ಕಾಲ ಬಂಗಾಳವನ್ನು ಆಳಿದಂಥ ಟಿಎಂಸಿಗೆ ಈಗ ಶಾಸಕರ ಬಂಡಾಯಕ್ಕಿಂತನೂ ದೊಡ್ಡ ಸವಾಲಾಗಿರುವುದು ಸಾರ್ವಜನಿಕರ ಆಕ್ರೋಶ. ಕಳೆದ 1.5 ದಶಕದಲ್ಲಿ ಪಕ್ಷದ ನಾಯಕರು ನಡೆಸಿದ್ರು ಎನ್ನಲಾದಂಥ ಭ್ರಷ್ಟಾಚಾರ, ಸುಲಿಗೆ ಮತ್ತು 2021ರ ಚುನಾವಣೋತ್ತರ ಹಿಂಸಾಚಾರದ ಆರೋಪದ ಮೇಲೆ ನೂರಾರು ಸ್ಥಳೀಯ ನಾಯಕರು ಮತ್ತು ಮಾಜಿ ಶಾಸಕರು ಜೈಲ್ ಪಾಲಾಗಿದ್ದಾರೆ. ಸೊ ಈ ಜನಾಗ್ರಹ ಮತ್ತು ವಿಶ್ವಾಸಾರ್ಹತೆಯ ಬಿಕ್ಕಟ್ಟು ತೃಣಮೂಲ ಕಾಂಗ್ರೆಸ್ನ ಅಸ್ತಿತ್ವಕ್ಕೆ ಕಂಟಕ ತಂದಿಟ್ಟಿದೆ. ಮಮತಾ ಬ್ಯಾನರ್ಜಿಯವರು ತಮ್ಮ ಶಾಸಕರನ್ನ ಹೇಗೆ ಒಟ್ಟಾಗಿ ಹಿಡಿದಿಟ್ಕೊಳ್ತಾರೆ ಅನ್ನೋದರ ಮೇಲೆ ಪಕ್ಷದ ಭವಿಷ್ಯ ನಿರ್ಧಾರವಾಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.